ನಮಸ್ಕಾರ ವೀಕ್ಷಕರೇ, ನಾನು ಇಂದಿರಾ ಸೋಮಶೇಖರ್, ನಿವೃತ್ತ ಶಿಕ್ಷಕಿ ಹಾಗೂ ಉಪನ್ಯಾಸಕಿ. ದಸರಾ ದಿನದ 2ನೇ ದಿನ ಇಂದು ಸಮಸ್ತ ಕನ್ನಡಿಗರಿಗೆ ಎಲ್ಲರಿಗೂ ದಸರಾ ಮಹೋತ್ಸವದ 2ನೇ ದಿನದ ಶುಭಾಶಯಗಳನ್ನ ತಿಳಿಸ್ತೇನೆ. ನಿನ್ನೆಯಷ್ಟೇ ನಾವು ಪ್ರಥಮ ದಿನದ ಶೈಲಪುತ್ರಿಯ ಪೂಜೆಯನ್ನ ಮಾಡ್ಕೊಂಡು ಬಂದಿದ್ದೇವೆ. ಸತಿದೇವಿಯು ತನ್ನ ತಂದೆ ದಕ್ಷನ ಯಾಗಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಪಾರ್ವತಿ ತನ್ನ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಜನಿಸ್ತಾಳೆ. ಈಕೆನೆ ಶೈಲಪುತ್ರಿ. ನವರಾತ್ರಿಯ ನವದುರ್ಗಿಯರಲ್ಲಿ 2ನೇ ಅವತಾರವಾದ ದೇವಿ ಬ್ರಹ್ಮಚಾರಿಣಿಯ ಪಾತ್ರ. ಅದು ಇಂದು ನಾವು ಆಚರಿಸ್ತಾ ಇದ್ದೇವೆ. ದುರ್ಗಾದೇವಿಯ ಅಥವಾ ಶಕ್ತಿ ದೇವತೆಯ ಪೂಜೆಗೆ ವಿಶೇಷವಾದ ಆದ್ಯತೆ, ವಿಶಿಷ್ಟವಾದ ವಿಧಿವಿಧಾನಗಳಿಂದ ಈ ಹಬ್ಬವನ್ನ ಆಚರಿಸಲಾಗುತ್ತೆ. ದುಷ್ಟ ರಾಕ್ಷಸ ಮಹಿಷಾಸುರನನ್ನ ಮರ್ದಿಸುವುದಕ್ಕಾಗಿ ದೇವಿಯು 9 ದಿನಗಳ ಕಾಲ ವಿವಿಧ ರೂಪಗಳನ್ನ ತಾಳಿ ಆತನೊಡನೆ ಯುದ್ಧ ಮಾಡಿ 10ನೆಯ ದಿನ ಅವನನ್ನ ಸಂಹರಿಸಿ ವಿಜಯವನ್ನ ಪಡ್ಕೊಳ್ತಾಳೆ. ಆ ಒಂದು ದಿನವೇ ವಿಜಯದಶಮಿಯ ದಿನ. ಹಾಗೆ ನಾವು ಕೆಲವು ಕಡೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಅರ್ಥಗಳಿಂದ ಇದನ್ನ ಆಚರಣೆ ಮಾಡ್ತಾರೆ. ಭಗವಾನ್ ರಾಮನು ರಾವಣನನ್ನ ಕೊಂದು ಸೀತೆಯನ್ನ ರಕ್ಷಿಸಿದ ದಿನ ಅಂತ ಕೂಡ ಹೇಳ್ತಾರೆ. ಈ ಕಾರಣದಿಂದ ಈ ದಿನದಂದು ಶಸ್ತ್ರ ಪೂಜೆ, ದುರ್ಗಾ ಪೂಜೆ, ರಾಮ ಪೂಜೆ, ಶಮಿ ಪೂಜೆ ಮಾಡುವ ಪದ್ಧತಿಗಳು ಇದೆ. ಈ ಎರಡೂ ಘಟನೆಗಳಿಂದ ವಿಜಯದಶಮಿಯನ್ನ ನಾವು ಆಚರಿಸ್ತೇವೆ. ವಿಜಯದಶಮಿಯ ಇತಿಹಾಸವನ್ನ ನಾವು ಮಾತಾಡೋದಕ್ಕೆ ಸಾಕಷ್ಟು ಸಮಯಗಳಿದೆ. ವಿಜಯದಶಮಿಯ ಕೊನೆಯವರೆಗೂ ಸ್ವಲ್ಪ ಸ್ವಲ್ಪ ವಿಷಯಗಳನ್ನ ನಾವು ಈ ದಸರಾ ಮಹೋತ್ಸವದ ವಿಷಯಗಳನ್ನ, ಇತಿಹಾಸವನ್ನ, ಐತಿಹಾಸಿಕವನ್ನ ಇವೆಲ್ಲವನ್ನ ತಿಳಿತಾ ಹೋಗೋಣ. ಉತ್ತರ ಭಾರತದ ವಿವಿಧ ಭಾಗಗಳಲ್ಲಿ ರಾವಣ ಮತ್ತು ಅವನ ಮಗ ಮೇಘನಾದ ಮತ್ತು ಆತನ ಸಹೋದರ ಕುಂಭಕರ್ಣನ ಪ್ರತಿಮೆಗಳನ್ನ ಮಾಡಿ ಮೈದಾನಗಳಲ್ಲಿ ಅದನ್ನ ಇಟ್ಟು ಬೆಂಕಿ ಹಚ್ಚಿ ಅದನ್ನ ಸುಡ್ತಾರೆ. ಇದನ್ನ ರಾಮಲೀಲಾ ಅಂತ ಕೂಡ ಆಚರಣೆ ಮಾಡ್ತಾರೆ. ದುರ್ಗಾ ಪೂಜೆಯ ಕೊನೆಯಲ್ಲಿ ಪಶ್ಚಿಮ ಬಂಗಾಳ, ಬಿಹಾರ ಹಾಗೂ ಒರಿಸ್ಸಾಗಳಲ್ಲಿ ಈ ಒಂದು ಪದ್ಧತಿ ಆಚರಣೆಯಲ್ಲಿ ಇದೆ. ಬಂಗಾಳಿಗಳು ಜಾನಪದ ಹಾಡುಗಳನ್ನ ಹಾಡ್ತಾ ದುರ್ಗಾದೇವಿಯ ವಿಗ್ರಹಗಳನ್ನ ನೀರಿನಲ್ಲಿ ಮುಳುಗಿಸುವಂತಹ ಒಂದು ಪದ್ಧತಿ ಇದೆ. ಹೀಗೆ ಭಾರತದಾದ್ಯಂತ ಅವರದೇ ಆದಂತಹ ಭಿನ್ನ ಭಿನ್ನವಾದ ರೀತಿಯಲ್ಲಿ ವಿಭಿನ್ನವಾಗಿ ಈ ದಸರಾ ಹಬ್ಬವನ್ನ ಆಚರಿಸಿಕೊಂಡು ಬಂದಿದ್ದಾರೆ. ಒಂದು ಕಾಲಕ್ಕೆ ನಾವು ಆಳರಸರ ಮಹೋತ್ಸವವಾಗಿ ಈ ಒಂದು ದಸರಾ ಹಬ್ಬವನ್ನ ಆಚರಿಸಲಾಗ್ತಾ ಇತ್ತು. ಮೈಸೂರಿನ ಅರಸರು. ಈ 4ನೇ ಶತಮಾನಕ್ಕಿಂತಲೂ ಹೆಚ್ಚಿನ ಇತಿಹಾಸ ಈ ಹಬ್ಬಕ್ಕಿದೆ. ಭಾರತೀಯ ಸಂಸ್ಕೃತಿ ಚರಿತ್ರೆಯಲ್ಲಿ ಇಷ್ಟೊಂದು ಕಾಲ ನಡೆದು ಬಂದಿರುವಂತಹ ಹಬ್ಬದ ವಿಷಯ ಮತ್ತೊಂದಿಲ್ಲ. ಅಂದ್ರೆ ಬಹಳ ಹಿಂದಿನದಿಂದ 4ನೇ ಶತಮಾನದ ಹಿಂದಿನದು ಈ ಒಂದು ಹಬ್ಬದ ಒಂದು ವಿಷಯ ಅಂತ ಹೇಳ್ಬೇಕು. ಈ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ಆರಾಧನೆಯೊಂದಿಗೆ ಆರಂಭವಾಗುವ ಈ ನವರಾತ್ರಿ 10ನೇ ದಿನದವರೆಗೂ ನಡೆಯುವ ವೈಭವದ ಹಬ್ಬ. ಈ ಹಬ್ಬಕ್ಕೆ ಅದರದೇ ಆದಂತಹ ಐತಿಹಾಸಿಕ ಪರಂಪರೆ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಮಹಿಷಾಸುರನ ಊರು ಮೈಸೂರು. ಅಸುರನ ಹೆಸರಿನಿಂದ ಈ ಊರನ್ನ ಮಹಿಷಾಸುರನ ಊರು ಅಂತ ಹೇಳಿ ಕರೀತಾ ಇದ್ರು. ದೇವಿ ಭಾಗವತದಲ್ಲಿ ಬರುವ ಪೌರಾಣಿಕ ಕಥನಕ್ಕೆ ಇದಕ್ಕೂ ಮೈಸೂರಿಗೂ ಸಂಬಂಧ ಹೇಳ್ತಾರೆ. ದೇವಿ ಪುರಾಣದಲ್ಲಿ ಇರುವ ಕಥೆಯ ಪ್ರಕಾರ ಅಸುರರ ದೊರೆ ಕೋಣದ ತಲೆಯುಳ್ಳ ಮಹಿಷಾಸುರ ಎಂಬುವವನು ಮೈಸೂರು ಪಟ್ಟಣವನ್ನ ಆಳ್ತಾ ಇದ್ದ. ಈ ಮಹಿಷಾಸುರ ಕೊಡುವಂತಹ ಹಿಂಸೆಯನ್ನು, ತೊಂದರೆಯನ್ನ ತಾಳೋದಕ್ಕೆ ಸಾಧ್ಯವಾಗದೆ ದೇವಾನುದೇವತೆಗಳು ಎಲ್ಲರೂ ಪಾರ್ವತಿ ದೇವಿಯನ್ನ ಅವರನ್ನ ರಕ್ಷಿಸುವಂತೆ ಕೇಳ್ಕೊಂಡಾಗ ಪಾರ್ವತಿ ದೇವಿ ಚಾಮುಂಡೇಶ್ವರಿಯ ಅವತಾರವೆತ್ತಿ ಮೈಸೂರು ಸಮೀಪದಲ್ಲಿರುವಂತಹ ಚಾಮುಂಡಿ ಬೆಟ್ಟದ ತುತ್ತ ತುದಿಯಲ್ಲಿ ಈ ಅಸುರನನ್ನ ಸಂಹಾರ ಮಾಡಿದ್ಲು ಅನ್ನುವಂತಹ ಒಂದು ಕತೆ ಇದೆ. ಇವರು ಸಂಹರಿಸಿದ್ರಿಂದ ಈ ಒಂದು ಊರಿಗೆ ಮೈಸೂರು ಅನ್ನೋ ಹೆಸರು ಬಂತು ಅನ್ನುವಂತಹ ಹೇಳಿಕೆ ಮಾತು ಕೂಡ ಇದೆ. ಈ ಹಬ್ಬದಲ್ಲಿ ಯೋಧರು ಮತ್ತು ರಾಜ್ಯದ ಒಳ್ಳೆಯದಕ್ಕಾಗಿ ಹೋರಾಡೋದನ್ನ ನಾವು ಕಾಣ್ತೇವೆ. ಅಂದ್ರೆ ಧಾರ್ಮಿಕವಾಗಿ ರಾಜ್ಯದ ಕತ್ತಿಗಳು, ಆಯುಧಗಳು, ಆನೆಗಳು, ಕುದುರೆಗಳು ಹಿಂದೂ ದೇವಿ ದೇವತೆಯೊಂದಿಗೆ ಅವಳ
ಯೋಧ ರೂಪದಲ್ಲಿ ವಿಷ್ಣು ಅವತಾರ ರಾಮನನ್ನ ಪೂಜಿಸುವುದು ಮತ್ತು ಪ್ರದರ್ಶನಗಳು ಕೂಡ ನಡೆಯುತ್ತವೆ. ಸಾಂಪ್ರದಾಯಿಕವಾಗಿ ಮೈಸೂರು ರಾಜರು ಇದನ್ನ ಆಚರಿಸಿಕೊಂಡು ಬಂದಿದ್ದಾರೆ. ನಾನು ನಿನ್ನೆಯಷ್ಟೇ ಹೇಳಿದೆ, ಇದನ್ನ ಮುಂಚೆ ಮೈಸೂರು ರಾಜರೇ ಅಂಬಾರಿಯ ಮೇಲೆ ಕೂತು ಮೆರವಣಿಗೆಯನ್ನ ಮಾಡ್ತಾ ಇರುವಂತಹ ಪದ್ಧತಿ ಇತ್ತು. ಆದ್ರೆ ಈಗ ಚಾಮುಂಡೇಶ್ವರಿಯ ವಿಗ್ರಹವನ್ನ ಹೊತ್ತಂತಹ ಅಂಬಾರಿಯ ಮೆರವಣಿಗೆ ಈಗ ನಡೆಯುತ್ತಾ ಬರ್ತಾ ಇದೆ. ಮೈಸೂರು ನಗರ ಈ ಹಬ್ಬವನ್ನ ವೈಭವದಿಂದ ವಿಜೃಂಭಣೆಯಿಂದ ಆಚರಿಸುವಂತಹ ಸಂಪ್ರದಾಯಗಳನ್ನ ಹೊಂದ್ಕೊಂಡು ಬಂದಿರೋದನ್ನ ನಾವು ಕಾಣ್ತಿದ್ದೇವೆ. ಮೈಸೂರಿನಲ್ಲಿ ದಸರಾ ಉತ್ಸವವು 2016ರಲ್ಲಿ 409ನೇ ವಾರ್ಷಿಕೋತ್ಸವವನ್ನ ಪೂರ್ಣಗೊಳಿಸಿದೆ ಅಂತ ಹೇಳಿ ಪುರಾವೆಗಳು ಇದೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಆ ರಾಜರಿಂದ ಇದು ಆಚರಿಸಲ್ಪಟ್ಟಿತು ಅನ್ನುವಂತಹ ಒಂದು ಇತಿಹಾಸ ಕೂಡ ಹೇಳ್ತಾ ಇದೆ. ಹಾಗಾದ್ರೆ ಬನ್ನಿ ನೋಡೋಣ, ನಾವು ಈ ವಿಜಯನಗರದ ಅರಸರು ಯಾವ ಅರಸರು ಯಾವ ಕಾಲದಿಂದ ಇದನ್ನ ಪ್ರಾರಂಭ ಮಾಡಿದ್ರು, ಯಾಕೆ ಪ್ರಾರಂಭ ಮಾಡಿದ್ರು, ಹೇಗೆ ಪ್ರಾರಂಭ ಮಾಡಿದ್ರು ಅನ್ನುವಂತಹ ಒಂದು ವಿಷಯವನ್ನ ತಿಳ್ಕೊಳ್ಳೋಣ. ಹೇಗೆ ಆಚರಿಸ್ತಾ ಇದ್ರು ಅಂತ ಹೇಳಿದ್ರೆ, ಕರ್ನಾಟಕದ ಇತಿಹಾಸದಲ್ಲೇ ಸುವರ್ಣ ಯುಗವನ್ನ ಸೃಷ್ಟಿಸಿ ಸಾಂಸ್ಕೃತಿಕ ಹಿರಿಮೆಯನ್ನ ಹೆಚ್ಚಿಸಿದಂತಹ ಒಂದು ಕೀರ್ತಿ ಈ ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಸಲ್ಲುತ್ತೆ. ಅಂದ್ರೆ ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಅರಸರು ಇದನ್ನ ಆರಂಭಿಸಿದರು. ಈ ಹಬ್ಬವನ್ನ ಬಹಳಷ್ಟು ವಿಜೃಂಭಣೆಯಿಂದ ಮೊದಲಿನಿಂದಲೂ ಆಚರಿಸ್ಕೊಂಡು ಬಂದಿದ್ದಾರೆ. ಇದು ಹೆಚ್ಚು ಬೆಳಕಿಗೆ ಬಂದಿದ್ದು ಕೃಷ್ಣದೇವರಾಯನ ಕಾಲದಲ್ಲಿ. ಕೃಷ್ಣದೇವರಾಯನ ಕಾಲದಲ್ಲ ಹಿಂದಿನ ಅರಸರು ಕೂಡ ಇದನ್ನ ಆರಂಭ ಮಾಡಿದ್ರು. ಈ ಒಂದು ಕೃಷ್ಣದೇವರಾಯನ ಕಾಲವನ್ನ ಸುವರ್ಣ ಯುಗ ಅಂತ ಹೇಳ್ತೇವೆ. ಹಾಗೆ ಆ ಒಂದು ಸುವರ್ಣ ಯುಗದ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧಿಗೆ ಬಂತು. ಈ ಹಬ್ಬಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೂಡ ದೊರೀತಾ ಬಂತು. ಈ ವಿಜಯನಗರದ ಆಳ್ವಿಕೆಗೆ ಒಳಪಟ್ಟಂತಹ ಈ ಸಾಮಂತ ರಾಜರನ್ನ, ಮಾಂಡಲಿಕರನ್ನ ಹಾಗೂ ಸೇನಾ ಬಲಕ್ಕೆ ಶಕ್ತಿಯನ್ನ ತುಂಬುತ್ತಾ ಹಾಗೂ ಸಾಮ್ರಾಜ್ಯಕ್ಕೆ ಈ ಹಣಕಾಸಿನ ಸಹಾಯವನ್ನ ಯಾರ್ಯಾರು ಮಾಡ್ತಾ ಇದ್ರೋ ಅವ್ರನ್ನೆಲ್ಲರನ್ನ ಒಂದುಗೂಡಿಸ್ಕೊಂಡು ಒಂದು ಕಡೆ ಸೇರಿಸುವಂತಹ ಒಂದು ಪದ್ಧತಿ ಇತ್ತು. ಅದು ಒಂದು ನಿಗದಿಯಾದಂತಹ ಒಂದು ಕಾಲವನ್ನ, ಸ್ಥಳವನ್ನ ನಿಗದಿ ಮಾಡ್ತಾ ಇದ್ರು. ಆ ಕಾಲನೇ ಈ ಆಶ್ವಯುಜ ಮಾಸದ ಪಾಡ್ಯಮಿಯಿಂದ ನವಮಿಯವರೆಗಿನ ಈ 9 ದಿನಗಳು. ಕಡೆಯ ದಿನ ಅಂದ್ರೆ ದಶಮಿಯ ದಿನ ಆ ಸಾಮ್ರಾಜ್ಯದ ವಿಜಯನಗರದ ಸಾಮ್ರಾಜ್ಯದ ಅರಸರು ಆ ಮಹಾನವಮಿ ಅನ್ನುವಂತಹ ಒಂದು ದಿಬ್ಬದ ಮೇಲೆ ಕುಳಿತು ಸಂದಾಯವಾಗ್ತಾ ಇದ್ದಂತಹ ಕಪ್ಪ ಕಾಣಿಕೆಗಳನ್ನೆಲ್ಲವನ್ನ ಸ್ವೀಕರಿಸಿದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಈ ದಿಬ್ಬದ ಮೇಲೆ ಕೂತ್ಕೊಂಡು ವೀಕ್ಷಿಸ್ತಾ ಇದ್ರಂತೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದು ಪ್ರಾರಂಭವಾದಂತಹ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಇಂದಿಗೂ ಕೂಡ ನಾವು ಅದನ್ನ ನಡೆಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಬಹಳಷ್ಟು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೇಕು. ವೀಕ್ಷಕರೇ, ನಾವು ಪ್ರತಿದಿನ ಸ್ವಲ್ಪ ಸ್ವಲ್ಪ ವಿಷಯವನ್ನ 9 ದಿನಗಳವರೆಗೂ ಕೆಲವು ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಅಲ್ಲಿವರೆಗೂ ನಿಮಗೆ ಕೆಲವು ವಿಚಾರ ನೀವು ತಿಳ್ಕೊಂಡ್ರಿ ಅಂತ ಅನ್ಸುತ್ತೆ. ಈ ಒಂದು ವಿಡಿಯೋವನ್ನ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಿಮ್ಮನ್ನ ಕೇಳ್ಕೊಳ್ತೇನೆ. ನಮಸ್ಕಾರ.